ಭೈರವಂ ಭೈರವಾಕಾರಂ ಭೈರವತಂತ್ರ ವಶೀಕರಣ ಪ್ರಯೋಗ ನೋಡಿ. ವಶೀಕರಣ ಪ್ರಯೋಗ ನಾನು ಹಂಗೆ ಮಾಡಿಬಿಡ್ತೀನಿ, ನಾನು ಹಿಂಗೆ ಮಾಡಿಬಿಡ್ತೀನಿ, ಫೋಟೋಲ್ಲಿ ಮಾಡಿಬಿಡ್ತೀನಿ, ಕುಂತಿರೋರು ಕರೆಸ್ಬಿಡ್ತೀನಿ, ಫೋಟೋ ಕೊಟ್ಬಿಡಿ, ಫೋಟೋಲ್ಲಿ ಮಾಡಿಕೊಡ್ತೀರಾ ಅಂತ ಕೇಳ್ತಿದ್ರಿ. ವಶೀಕರಣ ಪ್ರಯೋಗದ ಬಗ್ಗೆನೇ ಸರಿಯಾಗಿ ಮಾಹಿತಿ ಇಲ್ಲ. ಅಂದರೆ ಜನಕ್ಕೆ ಮೋಸ ಮಾಡೋದೇ ಹೆಚ್ಚಾಗಿದೆ. ಹಂಗಾಗಿ ಈ ವಶೀಕರಣ ಪ್ರಯೋಗ ಮಾಡುವಂಥ ವಿಧಾನಗಳಲ್ಲಿ ಏನು ಬೇಕು ಏನು ಹಾಕ್ಬಾರ್ದು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬೇಕು. ಜನಗಳಿಗೆ ಮೋಸ ಮಾಡಬಾರ್ದು. ಹಂಗೇ ಈ ವಿಡಿಯೋನ ಭೈರವ ತಂತ್ರದಲ್ಲಿ ನಾನು ಕಳಿಸ್ತಾ ಇರೋದು ಜನ ಮೋಸ ಹೋಗದೆ ಹೋಗಲಿ ಅಂತ ನಾನು ಮಾಡ್ತಾಯಿರೋ ವಿಡಿಯೋ ಇದು. ಇದನ್ನು ವಶೀಕರಣಕ್ಕೆ ಏನು ಬೇಕು ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕರೆಕ್ಟಾಗಿ ನೋಡ್ಕೊಡಿ. ಇದ್ರ ಹೆಸರು ಹೇಳೋಂಗಿಲ್ಲ, ಮತ್ತು ಇದನ್ನ ಉಪಯೋಗ ಹೇಗೆ ಮಾಡಬೇಕು ಅಂತ ಈ ಹುಳನ ತಿಳಿಸೋಂಗಿಲ್ಲ. ಅಂದರೆ ಇದಿಲ್ಲದೇ ವಶೀಕರಣ ಯಾವುದೇ ಕಾರಣಕ್ಕೂ ಆಗಲ್ಲ. ಹಂಗಾಗಿ ವಶೀಕರಣ ಮಾಡೋವಂಥ ಮಾಂತ್ರಿಕರಾಗಲಿ ಯಾರೇ ಆದರೂ ಸರಿ, ಇದಿಲ್ಲದೇ ವಶೀಕರಣ ನಡೆಯಲ್ಲ. ನೋಡಿ, ಇದು ಎಲ್ಲ ಟೈಮಲ್ಲೂ ಸಿಕ್ಕಲ್ಲ, ಎಲ್ಲ ಟೈಮಲ್ಲೂ ಬರಲ್ಲ. ಹಂಗಾಗಿ ಇದರಿಂದ ಭಯಂಕರ ವಶೀಕರಣ, ಸ್ತ್ರೀ ಪುರುಷ ವಶೀಕರಣ ಚೆನ್ನಾಗಾಗುತ್ತೆ. ನೋಡಿ, ಹೀಗಿರುತ್ತೆ. ವಶೀಕರಣಕ್ಕೆ ಬೇಕಾಗಿರುವಂಥ ಅಮೂಲ್ಯವಾದ ವಸ್ತು ಇದು ಎಲ್ಲ ಟೈಮಲ್ಲೂ ಸಿಗಲ್ಲ. ಹಂಗಾಗಿ ಇದನ್ನು ನೋಡ್ಕೊಳ್ಳಿ. ವಶೀಕರಣಕ್ಕೆ ಇದು ಬೇಕು. ಇದನ್ನು ಮಾಡೋ ವಿಧಾನ ಹೇಗೆ ಅಂತ ಹೇಳ್ಕೊಡೋಕ್ಕಾಗಲ್ಲ, ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಮಸ್ಕಾರ.